ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬ್ಲೆಂಡರ್ನಲ್ಲಿ ಬೆವೆಲ್ ಟೂಲನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಓಕೆ, ಸೊ ಯಾವುದೇ ಮಾಡೆಲ್ಗೆ ನೀವು ಬೆವೆಲ್ನ ಅಪ್ಲೈ ಮಾಡಬೇಕು ಅಂದರೆ ಆ್ಯಕ್ಚುಲಿ ಬ್ಲೆಂಡರ್ನಲ್ಲಿ ಎರಡು ಆಪ್ಷನ್ಸ್ ಇದೆ. ಒಂದು ಎಡಿಟ್ ಮೋಡ್ಗೆ ಹೋಗಿ ನಾವು ಇಲ್ಲಿ ಬೆವೆಲ್ ಟೂಲ್ ಸಿಗುತ್ತೆ. ಸೊ ಆ ಬೆವೆಲ್ ಹೇಗೆ ಎಕ್ಸ್ಟ್ರೂಡ್, ಇನ್ಸೆಟ್, ಫೇಸಸ್ ಎಲ್ಲ ಟೂಲ್ಸ್ ಇತ್ತು, ಅದೇ ಥರ ಬೆವೆಲ್ ಅಂತ ಟೂಲ್ ಇದೆ. ಎಡಿಟ್ ಮೋಡ್ನಲ್ಲಿ ಅದನ್ನು ಯೂಸ್ ಮಾಡಬೇಕು. ಓಕೆ, ಸೊ ಇಲ್ಲಿಂದ ಅಪ್ಲೈ ಮಾಡ್ಬೋದು. ಇದನ್ನು ಬಿಟ್ಟರೆ ನಾರ್ಮಲ್ ಆಬ್ಜೆಕ್ಟ್ ಮೋಡ್ನಲ್ಲೇ ಮಾಡಿಫೈಯರ್ಸ್ ಇರುತ್ತೆ. ಸೊ ಮಾಡಿಫೈಯರ್ಸ್ನ ಅಪ್ಲೈ ಮಾಡಿ ಬೆವೆಲ್ ಮಾಡಿಫೈಯರ್ ಅಂತ ಸಿಗುತ್ತೆ. ಸೊ ಆ ಮಾಡಿಫೈಯರ್ನ ಯೂಸ್ ಮಾಡಿ ಕೂಡ ನಾವು ಆಬ್ಜೆಕ್ಟ್ಸ್ಗೆ ಬೆವೆಲನ್ನು ಅಪ್ಲೈ ಮಾಡ್ಬೋದು. ಓಕೆ, ಸೊ ಈ ಮಾಡಿಫೈಯರ್ಸ್ ಬಗ್ಗೆ ನಾವು ಇನ್ನೂ ನೋಡಿಲ್ಲ. ಸೊ ಅದನ್ನು ಮುಂದೆ ನೋಡೋಣ. ಸೊ ಈಗ ನಾನು ಹೇಳಕ್ಕೆ ಹೋಗ್ತಾ ಇರೋದು ಈ ಬೆವೆಲ್ ಟೂಲ್ ಬಗ್ಗೆ. ಓಕೆ, ಸೊ ನಾವಿಲ್ಲಿ ಎಕ್ಸ್ಟ್ರೂಡ್, ಇನ್ಸೆಟ್ ಮತ್ತು ಲೂಪ್ ಕಟ್ ಟೂಲ್ಸ್ಗಳನ್ನು ನೋಡಿದ್ವಿ ಆಲ್ರೆಡಿ. ಸೊ ಅದೇ ಜಾಗದಲ್ಲಿ ಬೆವೆಲ್ ಟೂಲ್ ಕೂಡ ಸಿಗುತ್ತೆ. ಓಕೆ, ಸೊ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ ಸ್ನೇಹಿತರೆ, ಬೆವೆಲ್ ಟೂಲನ್ನ ಕೇವಲ ಎಡಿಟ್ ಮೋಡ್ನಲ್ಲಿ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ, ಟ್ಯಾಬ್ ಪ್ರೆಸ್ ಮಾಡಿ, ಎಡಿಟ್ ಮೋಡಿಗೆ ಬನ್ನಿ. ಸೊ ಎಡಿಟ್ ಮೋಡಿಗೆ ಬಂದ ನಂತರ ನಾವು ಬೆವೆಲ್ ಟೂಲನ್ನ ವರ್ಟೆಕ್ಸ್ಗಳಿಗೆ, ಫೇಸಸ್ಗಳಿಗೆ ಮತ್ತು ಎಡ್ಜಸ್ಗಳಿಗೆ ಮೂರಕ್ಕೂ ಅಪ್ಲೈ ಮಾಡ್ಬೋದು. ಓಕೆ, ಬಟ್ ಜಾಸ್ತಿ ನಾವು ಯೂಸ್ ಮಾಡೋದು ಎಡ್ಜಸ್ಗಳಿಗೆ. ಹಾಗಾಗಿ ಟೂ ಪ್ರೆಸ್ ಮಾಡಿ ಎಡ್ಜ್ ಮೋಡಿಗೆ ಬನ್ನಿ. ಫಸ್ಟ್ ಎಡ್ಜ್ ಬಗ್ಗೆ ನೋಡೋಣ. ಸೊ ಮತ್ತೆ ಬೆವೆಲ್ ಟೂಲನ್ನ ಇಲ್ಲಿಂದ ಟೂಲ್ ಬಾರಿಂದ ಯೂಸ್ ಮಾಡೋದಕ್ಕಿಂತ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ಬೆವೆಲ್ನ ಅಪ್ಲೈ ಮಾಡೋದು ಜಾಸ್ತಿ ಈಸಿ ಆಗಿದೆ. ಹಾಗೆ ನಾವು ಇಲ್ಲಿ ಕೇವಲ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ಬೆವೆಲ್ ಅಪ್ಲೈ ಮಾಡೋದನ್ನು ನೋಡೋಣ. ಓಕೆ, ನೀವು ಬೆವೆಲ್ ಅಪ್ಲೈ ಮಾಡಬೇಕು ಅಂತ ಇರುವಂಥ ಎಡ್ಜನ್ನ ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡಿಬಿಟ್ಟು ಕಂಟ್ರೋಲ್ ಬಿ ಪ್ರೆಸ್ ಮಾಡಿ. ಸೊ ಶಾರ್ಟ್ಕಟ್ ಕೀ ಬಂದುಬಿಟ್ಟು ಕಂಟ್ರೋಲ್ ಬಿ. ಸೊ ಕಂಟ್ರೋಲ್ ಬಿ ಪ್ರೆಸ್ ಮಾಡಿದ ಕೂಡಲೇ ಈ ರೀತಿಯ ಒಂದು ರಬ್ಬರ್ ಬ್ಯಾಂಡ್ ಬರುತ್ತೆ. ಓಕೆ, ನೀವು ಜಸ್ಟ್ ನಿಮ್ಮ ಮೌಸನ್ನು ಮೂವ್ ಮಾಡಿ. ಓಕೆ, ಸೊ ಮೌಸನ್ನು ಈ ಥರ ಜಸ್ಟ್ ಮೂವ್ ಮಾಡ್ತಾ ಇದ್ದ ಹಾಗೆ ಅಲ್ಲಿ ಬೆವೆಲ್ ಅಪ್ಲೈ ಆಗ್ತಾ ಇರೋದು ಕಾಣಿಸುತ್ತೆ. ಓಕೆ, ಆ ಒಂದು ಎಡ್ಜ್ ಸ್ಪ್ಲಿಟ್ ಆಗಿ ಅಲ್ಲೊಂದು ಫೇಸ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಎಷ್ಟು ಮೌಸ್ ಮೂವ್ ಮಾಡ್ತೀರಾ ಅಷ್ಟು ಅಗಲ ಇರುವಂತಹ ಬೆವೆಲ್ ಕ್ರಿಯೇಟ್ ಆಗುತ್ತೆ. ನೀವು ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡ್ತಾ ಇದ್ದಾಗೆ ಆ ಬೆವೆಲ್ ಫೈನಲಿ ಅಪ್ಲೈ ಆಗುತ್ತೆ. ಸೊ ಅಂಡು ಮತ್ತೊಂದು ಸಲ ಎಡ್ಜ್ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಬಿ ಪ್ರೆಸ್ ಮಾಡಿ ಕಂಟ್ರೋಲ್ ಬಿ ಪ್ರೆಸ್ ಮಾಡ್ತಾ ಇದ್ದಾಗೆ ಮೌಸನ್ನು ಮೂವ್ ಮಾಡಿ, ಬೆವೆಲ್ ಅಪ್ಲೈ ಆಗ್ತಾ ಇರುತ್ತೆ. ಈ ಥರ ಮೌಸ್ ಮೂವ್ ಮಾಡ್ತಾ ಇರಬೇಕಾದ್ರೆ ನೀವು ಶಿಫ್ಟ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ವಿಡ್ತ್ ಚೇಂಜ್ ಆಗೋದು ನಿಧಾನವಾಗಿ ಚೇಂಜ್ ಆಗುತ್ತೆ. ಸೊ ಹಾಗೆ ನೀವು ಎಕ್ಸಾಕ್ಟ್ಲಿ ಎಷ್ಟು ಬೇಕು ಅಂತ ನೋಡಿ ಬೆವೆಲ್ನ ಕೊಡ್ಬೋದು. ಮತ್ತೆ ಮೌಸ್ ಈ ಥರ ಮೂವ್ ಮಾಡ್ತಾ ಇರಬೇಕಾದ್ರೆ ನೀವು ಮೌಸಿನ ಸ್ಕ್ರೋಲ್ ಬಟನ್ ಏನಿರುತ್ತೆ ಅದನ್ನ ರೊಟೇಟ್ ಮಾಡೋದ್ರಿಂದ ಅಲ್ಲಿ ನಂಬರ್ ಆಫ್ ಡಿವಿಷನ್ಸ್, ಬೆವೆಲ್ ಡಿವಿಷನ್ಸ್ ಏನಿರುತ್ತೆ ನೋಡಿ ಅದು ಚೇಂಜ್ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ನೀವು ಡಿವಿಷನ್ಸ್ನ ಅಲ್ಲಿ ಕೊಡ್ಬೋದು. ಓಕೆ, ಮುಂದೆ ರೊಟೇಟ್ ಮಾಡಿದರೆ ನಂಬರ್ ಆಫ್ ಡಿವಿಷನ್ಸ್ ಜಾಸ್ತಿ ಆಗುತ್ತೆ, ಹಿಂದೆ ರೊಟೇಟ್ ಮಾಡಿದರೆ ನಂಬರ್ ಆಫ್ ಡಿವಿಷನ್ಸ್ ಕಡಿಮೆ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಓಕೆ ಆದಮೇಲೆ ಕ್ಲಿಕ್ ಮಾಡಿ, ಬೆವೆಲ್ ಅಪ್ಲೈ ಆಗುತ್ತೆ ವಿತ್ ಡಿವಿಷನ್ಸ್. ಓಕೆ, ಸೊ ಮತ್ತೊಂದು ಸಲ ಅಂಡು ಮಾಡ್ತೀನಿ. ಸೊ ಮತ್ತೆ ಅದೇ ಎಡ್ಜನ್ನು ಸೆಲೆಕ್ಟ್ ಮಾಡಿ ಮತ್ತೆ ಒಂದೇ ಸಲ 2-3 ಎಡ್ಜಸ್ಗೂ ನೀವು ಒಟ್ಟಿಗೆ ಅಪ್ಲೈ ಮಾಡ್ಬೋದು. ಸೊ ಈಗ ನಾನು ಈ ಮೂರು ಎಡ್ಜಸ್ಗಳನ್ನು ವಿತ್ ಶಿಫ್ಟ್ ಒಟ್ಟಿಗೆ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಬಿ ಪ್ರೆಸ್ ಮಾಡಿ ಮೌಸ್ ಮೂವ್ ಮಾಡೋದ್ರಿಂದ ಬೆವೆಲ್ ಅಪ್ಲೈ ಆಗುತ್ತೆ. ಆ ನಂಬರ್ ಆಫ್ ಸೆಗ್ಮೆಂಟ್ಸ್ ಏನಿದೆ ಅದು ಲಾಸ್ಟ್ ಟೈಮ್ ನೀವು ಏನು ಕೊಟ್ಟಿರ್ತೀರಾ ಅದನ್ನೇ ತಗೊಳ್ತಾ ಇರುತ್ತೆ. ಓಕೆ, ಸೊ ನೀವು ಮತ್ತೆ ಮೌಸ್ ಮೂವ್ ಮಾಡಿ ಸ್ಕ್ರೋಲರ್ನ ಮೂವ್ ಮಾಡಿ ರೊಟೇಟ್ ಮಾಡಿ ನಿಮ್ಮ ನಂಬರ್ ಆಫ್ ಎಡ್ಜಸ್ನ ಚೇಂಜ್ ಮಾಡ್ಬೋದು, ಎರಡಿರಲಿ. ಓಕೆ, ಸೊ ಈ ರೀತಿ ಒಂದೇ ಸಲ ಜಾಸ್ತಿ ಎಡ್ಜಸ್ಗೂ ಅಪ್ಲೈ ಮಾಡ್ಬೋದು. ಮತ್ತು ಎಡ್ಜನ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಬಿ ಮೂವ್ ಮಾಡಿ. ಓಕೆ, ಸೊ ಬೆವೆಲ್ ಅಪ್ಲೈ ಆಗ್ತಾ ಇದೆ, ಜಸ್ಟ್ ಕ್ಲಿಕ್ ಮಾಡಿ ಬೆವೆಲ್ ಅಪ್ಲೈ ಆಯಿತು. ಆಗ್ತಾ ಇದ್ದ ಹಾಗೆ ನಮ್ಗೆ ಗೊತ್ತಿದೆ ಇಲ್ಲಿ ಅಡ್ಜಸ್ಟ್ ಲಾಸ್ಟ್ ಆಪರೇಷನ್ ಏನಿರುತ್ತೆ. ಸೊ ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ನಮಗೆ ಕೆಲವು ಆಪ್ಷನ್ಸ್ ಇರುತ್ತೆ. ಸೊ ನಾವು ಬೆವೆಲ್ ಅಪ್ಲೈ ಮಾಡಿದ ನಂತರ ಕೂಡ ವಿಡ್ತನ್ನ ಚೇಂಜ್ ಮಾಡ್ಬೋದು, ನಂಬರ್ ಆಫ್ ಸೆಗ್ಮೆಂಟ್ಸ್ನ ಚೇಂಜ್ ಮಾಡ್ಬೋದು. ಪ್ರೊಫೈಲ್ ನೋಡಿ, ಆ ಮೇಲ್ಗಡೆ ಬಲ್ಜ್ ಆಗೋ ಬದಲು ಒಳಗಡೆ ಹೋಗೋ ಥರ ಕೂಡ ಮಾಡ್ಬೋದು. ಮತ್ತು ಇಲ್ಲಿ ವಿಡ್ತ್ ಟೈಪ್ ಅಂತ ಇದೆ, ಆಫ್ಸೆಟ್, ವಿಡ್ತ್, ಡೆಪ್ತ್, ಪರ್ಸೆಂಟ್. ಸೊ ಇದೇನಂದರೆ, ಸೊ ನೀವು ಈ ಇಮೇಜ್ನ ನೋಡಿದರೆ ಗೊತ್ತಾಗುತ್ತೆ ನೋಡಿ. ಸೊ ಇಲ್ಲಿ ವಿಡ್ತ್ ಅಂದರೆ ಯಾವುದು, ಡೆಪ್ತ್ ಅಂದರೆ ಯಾವುದು, ಆಫ್ಸೆಟ್ ಅಂದರೆ ಯಾವುದು, ಮತ್ತು ಪರ್ಸೆಂಟೇಜ್ ಅಂದರೆ ಇಲ್ಲಿಂದ ಇಲ್ಲಿ ತನಕ 100 ಅಂತ ಕನ್ಸಿಡರ್ ಮಾಡಿದರೆ ಸೊ ಅದರ ಎಷ್ಟು ಪರ್ಸೆಂಟೇಜ್ ಚೇಂಜ್ ಆಗ್ತಾ ಇದೆ ಅಂತ. ಓಕೆ, ಸೊ ಇದರಲ್ಲಿ ಯಾವ ವ್ಯಾಲ್ಯೂ ಸೆಲೆಕ್ಟ್ ಮಾಡಿ ಕೂಡ ನಾವು ಆ ವಿಡ್ತನ್ನು ಚೇಂಜ್ ಮಾಡ್ಬೋದು. ಇದು ನಮಗೆ ಸಾಮಾನ್ಯವಾಗಿ ಏನು ಡಿಫರೆನ್ಸ್ ಆಗೋದಿಲ್ಲ, ಕಣ್ಣಾಳತೆ ಮೇಲೆ ಮಾಡುವಾಗ ಅಂತ ಏನು ಡಿಫರೆನ್ಸ್ ಆಗೋದಿಲ್ಲ. ಬಟ್ ನೀವೇನಾದರೂ ಯಾವುದಾದ್ರೂ ಟೆಕ್ನಿಕಲ್ ಮಾಡೆಲ್ ಮಾಡ್ತಾ ಇದ್ದರೆ ಆಗ ನಿಮಗೆ ಈ ವ್ಯಾಲ್ಯೂಗಳು ಇಂಪಾರ್ಟೆಂಟ್ ಆಗ್ಬೋದು. ಇಷ್ಟೇ ಪರ್ಸೆಂಟೇಜಲ್ಲಿ ಬೆವೆಲ್ ಆಗಬೇಕು ಅನ್ನೋಂಥ ಏನಾದರೂ ಇದ್ದಾಗ ಸೊ ಆಗ ನೀವು ಅಲ್ಲಿ ಪರ್ಸೆಂಟೇಜ್ ಅಂತ ಸೆಟ್ ಮಾಡಿ. ಸೊ ಎಷ್ಟು ಪರ್ಸೆಂಟೇಜ್ ಬೆವೆಲ್ ಆಗಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಬೋದು. ಇನ್ನು ನೀವು ಇದೇ ಥರ ಒನ್ ಪ್ರೆಸ್ ಮಾಡಿ ವರ್ಟೆಕ್ಸ್ಗಳಿಗೂ ಕೂಡ ಬೆವೆಲ್ನ ಅಪ್ಲೈ ಮಾಡ್ಬೋದು. ಸೊ ಒಂದು ಅಥವಾ ಎರಡು ವರ್ಟೆಕ್ಸ್ನ ಸೆಲೆಕ್ಟ್ ಮಾಡಿ
ಸೊ ಇಲ್ಲಿ ವರ್ಟೆಕ್ಸ್ಗೆ ಬೆವೆಲ್ ಅಪ್ಲೈ ಮಾಡುವಾಗ ಶಾರ್ಟ್ಕಟ್ ಬಂದ್ಬಿಟ್ಟು ಕಂಟ್ರೋಲ್ ಶಿಫ್ಟ್ ಬಿ ಪ್ರೆಸ್ ಮಾಡಿ ಮೌಸನ್ನು ಮೂವ್ ಮಾಡಿ. ಸೊ ಸೆಗ್ಮೆಂಟ್ಸ್ ಆಲ್ರೆಡಿ ಜಾಸ್ತಿ ಆಗಿದೆ, ಸ್ಕ್ರೋಲರ್ನ ಹಿಂದೆ ರೊಟೇಟ್ ಮಾಡಿ. ಓಕೆ, ಸೊ ಶಿಫ್ಟ್ ಪ್ರೆಸ್ ಮಾಡಿ ನಿಧಾನ ಮೂವ್ ಆಗುತ್ತೆ ನೋಡಿ. ಈ ಥರದ ಒಂದು ಬೆವೆಲ್ನ ಕೊಡ್ಬೋದು ವರ್ಟೆಕ್ಸ್ಗಳಿಗೆ. ಸೊ 4 ವರ್ಟೆಕ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ, ಕಂಟ್ರೋಲ್-ಶಿಫ್ಟ್-ಬಿ ಪ್ರೆಸ್ ಮಾಡಿ. ಸೊ ಈ ರೀತಿಯ ವರ್ಟೆಕ್ಸ್ನ ಕೊಡ್ಬೋದು. ಅಲ್ಲಿ ಬೇಕಿದ್ರೆ 2 ಸೆಗ್ಮೆಂಟ್ಸ್ನ ಆ್ಯಡ್ ಮಾಡ್ಬೋದು. ಸೊ ಈ ಥರ ವರ್ಟೆಕ್ಸ್ಗಳಿಗೂ ನಾವು ಬೆವೆಲ್ ಕೊಡ್ಬೋದು. ಅದೇ ಥರ ಇವನ್ ಫೇಸಸ್ಗಳಿಗೂ ಕೂಡ 3 ಪ್ರೆಸ್ ಮಾಡಿ ಫೇಸ್ನ ಸೆಲೆಕ್ಟ್ ಮಾಡಿ. ಸೊ ನೀವು ಫೇಸ್ ಬೆವೆಲ್ ಅಂದರೆ ಮತ್ತೇನಲ್ಲ, ಆ ಫೇಸ್ಗೆ ಇರುವಂಥ ಏನು ಎಡ್ಜಸ್ ಇರುತ್ತೆ ಸುತ್ತ, ಆ ಎಡ್ಜಸ್ಗೆ ಅಪ್ಲೈ ಆಗುತ್ತೆ ಮತ್ತೆ. ಬಟ್ ಇಲ್ಲಿ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು ಕಂಟ್ರೋಲ್-ಬಿ. ಓಕೆ, ಸೊ ಕಂಟ್ರೋಲ್-ಶಿಫ್ಟ್-ಬಿ ಬಂದ್ಬಿಟ್ಟು ವರ್ಟೆಕ್ಸ್ಗಳಿಗೆ, ಎಡ್ಜ್ ಮತ್ತು ಫೇಸ್ಗಳಿಗೆ ಕಂಟ್ರೋಲ್-ಬಿನೇ. ಕಂಟ್ರೋಲ್-ಬಿ ಪ್ರೆಸ್ ಮಾಡಿ. ಸೊ ಅದು ಸುತ್ತ ಇರುವಂಥ 4 ಎಡ್ಜಸ್ಗಳಿಗೆ ಅದೇ ಬೆವೆಲ್ ಅಪ್ಲೈ ಆಗುತ್ತೆ. ಇನ್ನು ಸ್ನೇಹಿತರೆ, ಬೆವೆಲ್ ಟೂಲನ್ನು ನಾವು ತುಂಬ ಸಲ ಸ್ವಲ್ಪ ಈ ಉದ್ದ ಇರುವಂಥ ಆಬ್ಜೆಕ್ಟ್ಸ್ಗಳಿಗೆ ಬೆಂಡನ್ನು ಅಪ್ಲೈ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಈ ಸಿಲಿಂಡರ್ ಏನಿದೆ, ಸೊ ಇದನ್ನು ನಾನು ಸ್ಕೇಲ್ ಇನ್ ಝೆಡ್ ಡೈರೆಕ್ಷನ್ ಸ್ವಲ್ಪ ಉದ್ದ ಸ್ಕೇಲ್ ಮಾಡಿ. ಓಕೆ, ಸೊ ಎಡಿಟ್ ಮೋಡಿಗೆ ಹೋಗಿ ಕಂಟ್ರೋಲ್-ಆರ್ ಕೊಟ್ಬಿಟ್ಟು ಒಂದು ಎಡ್ಜ್ ಸೆಗ್ಮೆಂಟ್ನ ಆ್ಯಡ್ ಮಾಡಿ ಅಲ್ಲಿ. ಸೊ ಈಗ ಆ ಒಂದು ಎಡ್ಜ್ ಸೆಗ್ಮೆಂಟ್ ಏನಿದೆ ಅದನ್ನು ಸ್ವಲ್ಪ ಈ ಥರ ಬೆಂಡ್ ಮಾಡಿ. ಓಕೆ, ಸೊ ಈಗ ನಾವು ಈ ರೀತಿಯ ಒಂದು ಬೆಂಡ್ ಶೇಪನ್ನು ನಾವು ಬೆವೆಲ್ ಟೂಲ್ ಯೂಸ್ ಮಾಡಿ ಕೊಡ್ಬೋದು. ಓಕೆ, ಸೊ ಈ ಒಂದು ಎಡ್ಜ್ ಏನಿದೆ ಮಧ್ಯದಲ್ಲಿ, ಎಡ್ಜ್ ಲೂಪ್ ಏನಿದೆ, ವಿತ್ ಆಲ್ಟ್ ಒಂದು ಎಡ್ಜನ್ನು ಸೆಲೆಕ್ಟ್ ಮಾಡಿ. ಆ ಎಡ್ಜ್ ಲೂಪ್ ಏನು ಸೆಲೆಕ್ಟ್ ಆಗುತ್ತೆ, ಸೊ ಆ ಎಡ್ಜ್ ಲೂಪಿಗೆ ನೀವು ಕಂಟ್ರೋಲ್-ಬಿ ಕೊಡೋದ್ರಿಂದ, ಅಂದರೆ ಬೆವೆಲ್ ಅಪ್ಲೈ ಮಾಡೋದ್ರಿಂದ ನೋಡಿ, ಸೊ ಸೆಗ್ಮೆಂಟ್ಸ್ ಜಾಸ್ತಿ ಆದಷ್ಟು ಸ್ಮೂತ್ನೆಸ್ ಜಾಸ್ತಿ ಇರುತ್ತೆ. ಸೊ ಈ ರೀತಿಯ ಆಬ್ಜೆಕ್ಟ್ಗಳನ್ನ ಈಸಿಯಾಗಿ ನಾವು ಬೆವೆಲ್ ಟೂಲ್ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ಬೋದು. ಸೊ ಹಾಗೆ ಇಲ್ಲಿ ಒಂದು ಮಾಡೆಲ್ ಇದೆ, ಆ್ಯಕ್ಚುಲಿ ಈ ರೀತಿಯ ಒಂದು ಡೋರ್ ಹ್ಯಾಂಡಲ್ನ ಓಕೆ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೂಡ ಈಗ ಬೆವೆಲ್ ಟೂಲ್ ಯೂಸ್ ಮಾಡಿ ನೋಡೋಣ. ಓಕೆ, ಸೊ ಈ ಮಾಡೆಲ್ನ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಸ್ಟಾರ್ಟಿಂಗಲ್ಲಿ ಬಾಕ್ಸ್ ಬೇಡ, ಬಾಕ್ಸ್ ಬದಲು ನಾವು ಪ್ಲೇನಿಂದ ಸ್ಟಾರ್ಟ್ ಮಾಡೋಣ. ಸೊ ವಿಡ್ತ್ ಒಂದಿಷ್ಟಿರಲಿ, ಲೆಂತ್ ಇಷ್ಟಿರಲಿ. ಎಡಿಟ್ ಮೋಡಿಗೆ ಹೋಗಿ 2 ಪ್ರೆಸ್ ಮಾಡಿ, ಈ 2 ಎಡ್ಜ್ಗಳನ್ನು ಸೆಲೆಕ್ಟ್ ಮಾಡಿ, ಇ ಇನ್ ಝೆಡ್ ಡೈರೆಕ್ಷನ್, ಇ ಅಂತ ಝೆಡ್ ಅಂತ ಕೊಡಿ, ಸ್ಕೇಲ್ ಆಗುತ್ತೆ. ಚೂರು ಕೆಳಗಡೆ ಮೂವ್. ಓಕೆ, ಸಾಕು. ಸೊ ಮತ್ತೆ ಈ ಸ್ಕೇಲ್ ಮಾಡಿ, ಎಕ್ಸ್ಟ್ರೂಡ್ ಮಾಡಿ, ರೈಟ್ ಕ್ಲಿಕ್ ಕೊಡಿ. ಎಕ್ಸ್ಟ್ರೂಡ್ ಆಗಿರುತ್ತೆ ಬಟ್ ಅಲ್ಲೇ ಇರುತ್ತೆ. ಸೊ ಅದನ್ನು ಈ ಥರ ಸ್ಕೇಲ್ ಟೂಲ್ ಯೂಸ್ ಮಾಡಿ ಹೊರಗಡೆ ಮೂವ್ ಮಾಡಿ, ಅವುಗಳ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಸೊ ವಿತ್ ಶಿಫ್ಟ್ ನಿಧಾನವಾಗಿ ಮೂವ್ ಆಗುತ್ತೆ. ಓಕೆ, ಸೊ ಈಗ ನಾವು ಮತ್ತು ಈ ಸ್ಮೂತ್ನೆಸ್ ಏನಿದೆ ಅದನ್ನು ಬೆವೆಲ್ ಟೂಲ್ ಯೂಸ್ ಮಾಡಿ ಕೊಡೋಣ. ಸೊ ಎಡಿಟ್ ಮೋಡಲ್ಲೇ ಮೊದಲು ಈ 2 ಎಡ್ಜ್ಗಳನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್. ಓಕೆ, ಇಲ್ಲಿ ಬೆವೆಲ್ ಟೂಲ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಯಾವತ್ತೂ ಕೂಡ ಯಾವುದೇ ಮಾಡಿಫೈರ್ಗೆ ಇದು ಸ್ಕೇಲ್ ಅಪ್ಲೈ ಮಾಡಿದರೆ ನೋಡಿ, ಸ್ಕೇಲ್ ವ್ಯಾಲ್ಯೂಸ್ ಈ ಥರ ಇದ್ದರೆ ಯಾವುದೇ ಬೆವೆಲ್ ಆಗಲಿ ಇನ್ಸರ್ಟ್ ಆಗಲಿ ಯಾವುದು ಸರಿ ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಒಂದ್ಸಲ ಕಂಟ್ರೋಲ್-ಎ ಪ್ರೆಸ್ ಮಾಡಿ, ಆ ಮಾಡೆಲ್ ನಮ್ಮ ಆಬ್ಜೆಕ್ಟ್ ಮೋಡಲ್ಲಿ ಆ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ, ಕಂಟ್ರೋಲ್-ಎ ಪ್ರೆಸ್ ಮಾಡಿ, ಆಲ್ ಟ್ರಾನ್ಸ್ಫಾರ್ಮ್ಸ್ ಅಥವಾ ರೊಟೇಷನ್ ಸ್ಕೇಲ್ ಕೊಡಿ. ಓಕೆ, ಸೊ ಆಗ ಬೆವೆಲ್ ಟೂಲ್ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಸೊ ಈ 2 ಎಡ್ಜ್ಗಳನ್ನ ಸೆಲೆಕ್ಟ್ ಮಾಡಿ, ಕಂಟ್ರೋಲ್-ಬಿ. ಓಕೆ, ಸೊ ಒಂದು ಇಷ್ಟಿರಲಿ. ಸೊ ಇದನ್ನು ಓಪನ್ ಮಾಡಿ, ಜಾಸ್ತಿ ಇದೆ ಆ್ಯಕ್ಚುಲಿ ಸ್ಮೂತ್ನೆಸ್, ಇಷ್ಟಿರಲಿ. ಸೆಗ್ಮೆಂಟ್ಸ್ ಕೊಡಿ, ರೈಟ್ ನಂಬರ್ ಆಫ್ ಸೆಗ್ಮೆಂಟ್ಸ್ ಕೊಡಿ, ಯಾವತ್ತೂ ಕೂಡ ಅನ್ನೆಸೆಸರಿಯಾಗಿ ಜಾಸ್ತಿ ಕೊಡಬಾರ್ದು. ನೆಕ್ಸ್ಟ್ ಅದೇ ಥರ ಈ 2 ಎಡ್ಜ್ಗಳಿಗೂ ಕೂಡ ಸೆಲೆಕ್ಟ್ ಮಾಡಿ, ಕಂಟ್ರೋಲ್-ಬಿ, ಒಂದು ಇಷ್ಟಿರಲಿ. ಓಕೆ, ನೆಕ್ಸ್ಟ್ ನೀವು ನೋಡ್ಬೋದು ಮಧ್ಯದಲ್ಲಿ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಮಧ್ಯದಲ್ಲಿ ವಿಡ್ತ್ ಜಾಸ್ತಿ ಇದೆ, ಹೋಗ್ತಾ ಹೋಗ್ತಾ ಕಡಿಮೆ ಆಗಿದೆ. ಸೊ ಅದಕ್ಕೆ ನಾವು ಕಂಟ್ರೋಲ್-ಆರ್ ತಗೊಂಡು ಮಧ್ಯದಲ್ಲಿ ಒಂದು ಎಡ್ಜ್ ಸೆಗ್ಮೆಂಟನ್ನು, ಒಂದು ಎಡ್ಜನ್ನು ಕ್ರಿಯೇಟ್ ಮಾಡಿ, ಕಂಟ್ರೋಲ್-ಆರ್ ಯೂಸ್ ಮಾಡಿ, ಆಮೇಲೆ ಆ ಎಡ್ಜನ್ನು ಒಂದು ಸ್ವಲ್ಪ ಅಗಲ ಮಾಡಿ, ಈ ಥರ ಸ್ಕೇಲ್ ಮಾಡಿ. ಸೊ ಈಗ ಆ ಒಂದು ಎಡ್ಜ್ ಏನಿದೆ ಅದಕ್ಕೆ ಈ ಮಧ್ಯದಲ್ಲಿ ಇರುವಂಥ ಎಡ್ಜ್, ಓಕೆ, ಇದಕ್ಕೆ ಕಂಟ್ರೋಲ್-ಬಿ ಸ್ಕೇಲ್ ಬೆವೆಲ್ ಅಪ್ಲೈ ಮಾಡಿ. ಸೊ ಆಗ ನಿಮಗೆ ಅಲ್ಲಿ ಮಧ್ಯದಲ್ಲಿ ಏನು ಅಗಲಾಗಿತ್ತು ಅದು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಸೆಗ್ಮೆಂಟ್ಸ್ನ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡಿ.
ಈಗ ಮಧ್ಯದಲ್ಲಿ ಕರೆಕ್ಟಾಗಿ ಜಾಸ್ತಿ ಆಗಿದೆ ವಿಡ್ತ್. ಇನ್ನು ಇಲ್ಲಿ ಕೂಡ ಈ ರೀತಿಯ ಒಂದು ರೌಂಡ್ ಶೇಪ್ ಇದೆ. ಸೊ ಅದಕ್ಕೆ ನಾವು ಕಂಟ್ರೋಲ್ R. ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಎಡ್ಜ್ ಸೆಗ್ಮೆಂಟ್ನ ಕ್ರಿಯೇಟ್ ಮಾಡೋಣ. ಎಸ್ಕೇಪ್ ಪ್ರೆಸ್ ಮಾಡಿ ಎಡ್ಜ್ ಕ್ರಿಯೇಟ್ ಆಗ್ತಾ ಇದ್ದ ಹಾಗೆ. ಸೊ ವರ್ಟೆಕ್ಸ್ ಮೋಡಿಗೆ ಬಂದುಬಿಟ್ಟು ಈ ವರ್ಟೆಕ್ಸ್ ಮತ್ತು ಈ ವರ್ಟೆಕ್ಸನ್ನು ಹೊರಗಡೆ ಸ್ಕೇಲ್ ಮಾಡಿ ವಿತ್ ಶಿಫ್ಟ್ ಸ್ವಲ್ಪ ನಿಧಾನ ಮೂವ್ ಆಗುತ್ತೆ. ಸ್ವಲ್ಪ ಹೊರಗಡೆ ಈ ಥರ ಮೂವ್ ಮಾಡಿ. ಸೊ ಮತ್ತೆ ಎಡ್ಜ್ ಸೆಗ್ಮೆಂಟಿಗೆ ಬಂದು ಎಡ್ಜ್ 2 ಪ್ರೆಸ್ ಮಾಡಿ. ಸೊ ವಿತ್ ಆಲ್ಟ್ ಒಂದು ಎಡ್ಜನ್ನು ಸೆಲೆಕ್ಟ್ ಮಾಡಿ. ಈ ಕಂಪ್ಲೀಟ್ ಎಡ್ಜ್ ಲೂಪ್ ಸೆಲೆಕ್ಟ್ ಆಗುತ್ತೆ. ಸೊ ಫುಲ್ ಎಡ್ಜ್ ಲೂಪಿಗೆ ಕಂಟ್ರೋಲ್ B ಬೆವೆಲ್ ಅಪ್ಲೈ ಮಾಡಿ. ಸೊ ಇಲ್ಲಿ ಆಫ್ಸೆಟ್ಗಿಂತ ಪರ್ಸೆಂಟೇಜ್ನಲ್ಲಿ ಆ್ಯಕ್ಚುಲಿ ಇದು ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಓಕೆ ಇಷ್ಟು ಮಾಡಿದ ನಂತರ ಈಗ ನಾವು ಇದಕ್ಕೆ ಥಿಕ್ನೆಸ್ ಕೊಡೋಣ ಸ್ನೇಹಿತರೆ. ಓಕೆ ಸೊ ಈಗ ಅದಕ್ಕೆ ಥಿಕ್ನೆಸ್ ಕೊಡೋಣ. ಸೊ ಥಿಕ್ನೆಸ್ ಕೊಡೋದಕ್ಕೆ ನಾನು ಆ್ಯಕ್ಚುಲಿ ಮಾಡಿಫೈರ್ನ ಯೂಸ್ ಮಾಡ್ತೀನಿ. ಸೊ ಮಾಡಿಫೈರ್ಸ್ ನಾವು ನೀವು ನೋಡಿಲ್ಲ. ಸೊ ಮುಂದೆ ನೋಡೋಣ. ಏನಿಲ್ಲ, ಜಸ್ಟ್ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ. ಆಬ್ಜೆಕ್ಟ್ ಮೋಡಲ್ಲೇ ಇರಬೇಕು, ಎಡಿಟ್ ಮೋಡ್ ಬೇಡ. ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಮಾಡಿಫೈಯರ್ಸ್ ಪ್ರಾಪರ್ಟೀಸ್ ಅಂತ ಇರುತ್ತೆ ನೋಡಿ. ಸೊ ಇಲ್ಲಿಗೆ ಬನ್ನಿ. ಸೊ ಇಲ್ಲಿ ಈ ಲಿಸ್ಟ್ ಡ್ರಾಪ್ ಡೌನ್ ಓಪನ್ ಮಾಡಿ. ಇಲ್ಲಿ ಸಾಕಷ್ಟು ಮಾಡಿಫೈಯರ್ಸ್ ಸಿಗುತ್ತೆ ನಿಮಗೆ. ಅದರಲ್ಲಿ ನೀವು ಇಲ್ಲಿ ಸಾಲಿಡಿಫೈ ಅಂತ ಇರುತ್ತೆ. ಓಕೆ, ಯಾವುದೇ ಪ್ಲೇನ್ ಆಬ್ಜೆಕ್ಟ್ಗೆ ಸಾಲಿಡಿಫೈ ಮಾಡಿಫೈರ್ನ ಅಪ್ಲೈ ಮಾಡೋದ್ರಿಂದ ಅದಕ್ಕೆ ಥಿಕ್ನೆಸ್ ಕೊಡಬಹುದು. ಓಕೆ, ಸೊ ಇದು ನಮ್ಮ ಮಾಡೆಲ್ ಏನಿದೆ ಕಂಪ್ಲೀಟ್ ಪ್ಲೇನ್ ಆಗಿದೆ. ಓಕೆ, ಸೊ ಇದು ಯಾವುದೇ ಥಿಕ್ನೆಸ್ ಇಲ್ಲ ಅದಕ್ಕೆ. ಸೊ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ. ಅದಕ್ಕೆ ಆ ಸಾಲಿಡಿಫೈ ಮಾಡಿಫೈರ್ ಅಪ್ಲೈ ಮಾಡ್ತಾ ಇದ್ದ ಹಾಗೆ ಸೊ ಆ ಮಾಡಿಫೈಯರ್ನ ಒಂದಿಷ್ಟು ಪ್ರಾಪರ್ಟೀಸ್ಗಳು ಇಲ್ಲಿ ಬರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ನಮಗೆ ಈ ಥಿಕ್ನೆಸ್ ವ್ಯಾಲ್ಯೂ ಬೇಕು ನೋಡಿ. ಓಕೆ, ಸೊ ವಿತ್ ಶಿಫ್ಟ್ ಸ್ವಲ್ಪ ವ್ಯಾಲ್ಯೂನ ಎಷ್ಟು ಬೇಕೋ ಅಷ್ಟು ಥಿಕ್ನೆಸ್ ನೋಡಿಬಿಟ್ಟು ಕೊಡಿ. ಓಕೆ, ಸೊ ಮಾಡಿಫೈಯರ್ನ ಅಪ್ಲೈ ಮಾಡಿದ್ಮೇಲೆ ಸಾಲಿಡಿಫೈ ಮಾಡಿಫೈಯರ್ ನೀವು ಎಡಿಟ್ ಮಾಡಿ ಹೋಗಿ ನೋಡಿ. ಕೇವಲ ನಿಮಗೆ ಎಡ್ಜ್ ಮಾತ್ರ ಕಾಣುತ್ತೆ. ಈ ಥಿಕ್ನೆಸ್ ಬಂದುಬಿಟ್ಟು ಅದು ಮೆಶ್ ಅಂತ ಅನ್ಸೋದಿಲ್ಲ. ಓಕೆ, ಸೊ ಆ್ಯಕ್ಚುಲಿ ಯಾವಾಗಲೂ ನಾವು ಈ ಸಾಲಿಡಿಫೈ ಮಾಡಿಫೈರ್ನ ಅಪ್ಲೈ ಮಾಡಿದ ನಂತರ ಓಕೆ ಕರೆಕ್ಟ್ ಆಗಿದೆ ಮತ್ತೇನು ಚೇಂಜಸ್ ಇಲ್ಲ ಅಂತ ಆದಮೇಲೆ ಅಪ್ಲೈ ಮಾಡಿಬಿಡ್ಬೇಕು. ಓಕೆ, ಇದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಅಪ್ಲೈ ಅಂತ ಇರುತ್ತೆ ಪ್ರಾಪರ್ಟೀಸ್ನಲ್ಲಿ. ಅಪ್ಲೈ ಅಂತ ಕೊಡ್ತಾ ಇದ್ದಾಗ ಸೊ ಇದು ಹೊರಟೋಗುತ್ತೆ, ಇದರ ಪ್ರಾಪರ್ಟೀಸಿಂದ ಹೊರಟೋಗುತ್ತೆ. ಸೊ ಮತ್ತು ನೀವು ಟ್ಯಾಬಿಗೆ ಹೋಗಿ ನೋಡಿದಾಗ ಅದು ಪರ್ಮನೆಂಟ್ ಮೆಶ್ ಆಗಿ ಕನ್ವರ್ಟ್ ಆಗಿರುತ್ತೆ. ಆ ಥಿಕ್ನೆಸ್ ಏನು ಆ್ಯಡ್ ಮಾಡಿರ್ತೀವಿ ಅದು ಒಂದು ಕಂಪ್ಲೀಟ್ ಮೆಶ್ ಆಗಿ ಮಾಡೆಲ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇನ್ನು ಫೈನಲಿ ಈ ಎಲ್ಲ ಸೆಗ್ಮೆಂಟ್ಸ್ ಏನಿದೆ, ಈ ಎಡ್ಜ್ ಸೆಗ್ಮೆಂಟ್ಸ್ ಎಲ್ಲ ಏನಿರುತ್ತೆ, ಕಾರ್ನರ್ಸ್ ಏನಿದೆ ಅದೆಲ್ಲದಕ್ಕೂ ಒಂದು ಸ್ವಲ್ಪ ಸ್ಮೂತ್ನೆಸ್ ಆ್ಯಡ್ ಮಾಡೋಣ. ಸೊ ಎಡಿಟ್ ಮೋಡಿಗೆ ಬಂದುಬಿಟ್ಟು ವಿತ್ ಆಲ್ಟ್ ಇಲ್ಲಿ ಒಂದು ಎಡ್ಜನ್ನು ಸೆಲೆಕ್ಟ್ ಮಾಡಿ. ಎಷ್ಟು ಎಡ್ಜ್ ಲೂಪ್ ಸೆಲೆಕ್ಟ್ ಆಗುತ್ತೆ. ಮತ್ತು ವಿತ್ ಆಲ್ಟ್ ಆ್ಯಂಡ್ ಶಿಫ್ಟ್ ಮತ್ತೊಂದು ಎಡ್ಜ್ ಲೂಪ್ ಸೆಲೆಕ್ಟ್ ಮಾಡಿ. ವಿತ್ ಶಿಫ್ಟ್ ಈ ಎಡ್ಜನ್ನು ಸೆಲೆಕ್ಟ್ ಮಾಡಿ, ಯಾಕಂದರೆ ಅಲ್ಲಿ ಒಂದೇ ಎಡ್ಜನ್ನು ಸೆಲೆಕ್ಟ್ ಮಾಡ್ತಾ ಇರೋದು. ಮತ್ತು ವಿತ್ ಆಲ್ಟ್ ಆ್ಯಂಡ್ ಶಿಫ್ಟ್ ಈ ಕಂಪ್ಲೀಟ್ ಎಡ್ಜ್ ಲೂಪ್ ಸೆಲೆಕ್ಟ್ ಆಗುತ್ತೆ. ವಿತ್ ಆಲ್ಟ್ ಆ್ಯಂಡ್ ಶಿಫ್ಟ್ ಇದು, ವಿತ್ ಆಲ್ಟ್ ಆ್ಯಂಡ್ ಶಿಫ್ಟ್ ಇದು. ಸೊ ಮತ್ತು ವಿತ್ ಆಲ್ಟ್ ಆ್ಯಂಡ್ ಶಿಫ್ಟ್ ಇದು ವಿತ್ ಶಿಫ್ಟ್ ಇದು ಮತ್ತು ವಿತ್ ಶಿಫ್ಟ್ ಇದು. ಓಕೆ, ಸೊ ಇಷ್ಟು ಎಡ್ಜ್ಗಳನ್ನು ಅಂದರೆ ಕಾರ್ನರ್ನಲ್ಲಿ ಇರುವಂಥ ಎಲ್ಲ ಎಡ್ಜ್ಗಳನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಕರೆಕ್ಟಾಗಿ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದ ನಂತರ ಕಂಟ್ರೋಲ್ B ಅವುಗಳಿಗೂ ಕೂಡ ಮತ್ತೆ ಬೆವೆಲ್ನ ಅಪ್ಲೈ ಮಾಡಿ. ಇಲ್ಲಿ ನನಗೆ ಕರೆಕ್ಟಾಗಿ ಬರ್ತಾ ಇದೆ. ಸೊ ಬೆವೆಲ್ ಯಾಕೆ ಅಂದರೆ ನಾನಿಲ್ಲಿ ಆಫ್ಸೆಟ್ ಅಂತ ಸೆಲೆಕ್ಟ್ ಮಾಡಿ ಮಾಡ್ತಾ ಇದ್ದೀನಿ. ಆಗಲೇ ನಾವಿಲ್ಲಿ ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ. ಓಕೆ, ಸೊ ನೀವು ಒಂದು ವೇಳೆ ಪರ್ಸೆಂಟೇಜ್ ಸೆಲೆಕ್ಟ್ ಮಾಡಿದರೆ ನಿಮಗೆ ಸರಿಯಾಗಿ ಬರದೇ ಇರ್ಬೋದು. ಓಕೆ, ಸೊ ಈ ರೀತಿಯ ಬೆವೆಲ್ಗೆ ಇಲ್ಲಿ ಆಫ್ಸೆಟ್ ಆ್ಯಕ್ಚುಲಿ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ಯಾವುದೇ ಟೈಮಲ್ಲಿ ಒಂದೊಂದು ಸಲ ಬೆವೆಲ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂದರೆ ಒಂದು ಆಬ್ಜೆಕ್ಟ್ ಮೋಡಲ್ಲಿ ಕಂಟ್ರೋಲ್ A ಅಂತ ಕೊಟ್ಟು ಅದರ ಫ್ರೀಸ್ ಟ್ರಾನ್ಸ್ಫಾರ್ಮೇಷನ್ಸ್ ಮಾಡಿ ನೋಡಿ. ಅದು ಇಲ್ಲ ಅಂದರೆ ಇಲ್ಲಿ ವಿಡ್ತ್ ಟೈಪನ್ನು ಚೇಂಜ್ ಮಾಡಿ. ಓಕೆ, ಜಾಸ್ತಿ ಯೂಸ್ ಮಾಡೋದು ಆಫ್ಸೆಟ್, ಕೆಲವು ಸಲ ಪರ್ಸೆಂಟೇಜ್ ಯೂಸ್ ಆಗುತ್ತೆ. ಸೊ ಸೆಗ್ಮೆಂಟ್ಸ್ 3 ಇದೆ, ಬಹುಶಃ 4 ಕೊಡೋಣ. ಥಿಕ್ನೆಸ್ ಒಂದಿಷ್ಟಿರಲಿ, ವಿಡ್ತ್. ಓಕೆ, ಮತ್ತು ನಿಮಗೆ ಇದು ಸ್ಮೂತಾಗಿ ಕಾಣಿಸ್ತಾ ಇಲ್ಲ ಮಾಡೆಲ್, ಪ್ರತಿ ಎಡ್ಜಸ್ ಸಪ್ರೇಟಾಗಿ ಈ ಥರ ಕಾಣಿಸ್ತಾ ಇದೆ ಅಂತ ಅನಿಸಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿಬಿಟ್ಟು ಆಬ್ಜೆಕ್ಟ್ ಮಾಡಲ್ಲೇ ಶೇಡ್ ಫ್ಲ್ಯಾಟ್ ಇರುತ್ತೆ ಡಿಫಾಲ್ಟಾಗಿ, ಶೇಡ್ ಸ್ಮೂತ್ ಅಂತ ಕೊಡಿ. ಓಕೆ, ಸೊ ಅದು ಸ್ಮೂತಾಗಿ ಚೇಂಜ್ ಆಗುತ್ತೆ. ಇನ್ನು ಇಲ್ಲಿ ಹೋಲ್ಸನ್ನ ಕ್ರಿಯೇಟ್ ಮಾಡಿಲ್ಲ, ಹೋಲ್ಸ್ ಬರುತ್ತೆ, ಬಟ್ ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಒಂದಿಷ್ಟು ಟೂಲ್ಸ್ಗಳು ಬೇಕು ಇನ್ನು ಬೇರೆ. ಸೊ ಅದನ್ನು ಮುಂದೆ ನೋಡೋಣ. ಸೊ ಈಗ ಸದ್ಯಕ್ಕೆ ಇಷ್ಟು ಮಾಡೆಲ್ನ ನಾವು ಬೆವೆಲ್ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ಬೋದು.